ನಮ್ಮ ಈಗಾಗಲೇ ಆರೋಗ್ಯ ಇಲಾಖೆ ಅನಾರೋಗ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸರಿಯಾಗಿ ಔಷಧಿ ಇಲ್ಲ, ಡಾಕ್ಟರ್ಸ್ ಇಲ್ಲ, ಸಂಬಳ ಕೊಡೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ನಾನು ಕೂಡ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷನಾಗಿ ಮೊನ್ನೆ ಸಭೆ ಮಾಡಿದಾಗ ಔಷಧಿಗೆ ದುಡ್ಡು ಕೊಡ್ತಾಯಿಲ್ಲ, ಜನ ಔಷಧಿನೂ ಮುಚ್ತಾರೆ. ಒಂಥರ ಹುಚ್ಚುಚ್ಚಾಗಿ ತೀರ್ಮಾನವನ್ನು ತಗೊತಾ ಇರ್ತಕ್ಕಂಥ ಆರೋಗ್ಯ ಸಚಿವರು. ಬಹುಶಃ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. ನಾವು ನೋಡಿದಾಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಸಾಮಾನ್ಯವಾಗಿ ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ಅದು ಸ್ಥಳೀಯ ಭಾಷೆ ಅಂದರೆ ಕನ್ನಡ ಮತ್ತು ಹಿಂದಿ ಮತ್ತು ಇಂಗ್ಲೀಷ್ 3 ಭಾಷೆಗಳಲ್ಲೇ ಇರ್ತಕ್ಕಂಥದ್ದು. ನನಗೆ ಗೊತ್ತಿರೋಂಗೆ ಪ್ರೋಟೋಕಾಲ್ 3 ಭಾಷೆಗಳು. ಆದರೆ ಇವರು ವಿಶೇಷವಾಗಿ ಅಲ್ಪಸಂಖ್ಯಾತರನ್ನು ಓಲೈಸ್ತಕ್ಕಂಥದ್ದು. ಉರ್ದುನಲ್ಲಿ ಕೂಡ ಆಹ್ವಾನ ಪತ್ರಿಕೆ ಮೊದಲನೇ ಬಾರಿಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಆಹ್ವಾನ ಪತ್ರಿಕೆಯಲ್ಲಿ. ಅದಕ್ಕೆ ಉತ್ತರ ಕೊಡ್ತಾ ಇರೋದು ಅವ್ರ ರೂಢಾಪೆ ಏನು, ಅವ್ರಿಗೂ ಅರ್ಥ ಆಗಲಿ ಅಂಥೇಳಿ. ಹಾಗಾದರೆ ತಮಿಳು, ತೆಲುಗು, ಫ್ರೆಂಚು, ಗ್ರೀಕು, ಮಲಯಾಳಿ, ಗುಜರಾತಿ ಎಲ್ಲ ಭಾಷೆಯಲ್ಲೂ ಮಾಡಿಬಿಡ್ಲಿ. ಹಾಗಾದರೆ ಎಲ್ಲ ಭಾಷೆ ಜನಗಳು ಅವರಲ್ಲ ನಮ್ಮ ಬೆಂಗಳೂರಲ್ಲಿ. ಈ ಥರ ಒಂಥರ ಬೇಜವಾಬ್ದಾರಿ ಹೇಳಿಕೆಯನ್ನು ಮತ್ತು ಬೇಜವಾಬ್ದಾರಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಮೊದಲು ಸ್ವಲ್ಪ ಚೆನ್ನಾಗಿದ್ದರು. ಯಾಕೋ ಈ ಇಲಾಖೆ ಕೊಟ್ಟಾದಮೇಲೆ ಅವ್ರಿಗೆ ಒತ್ತಡದ ಕಾರಣನೋ ಇಲ್ಲ ಯಾರು ಒತ್ತಡ ಅವರೋ ಗೊತ್ತಿಲ್ಲ. ಅದರ ಕಡೆಗೆ ಒಂದಂತೂ ಸ್ಪಷ್ಟ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ. ಎಲ್ಲ ರೀತಿಯಲ್ಲೂ ಅವ್ರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ಅಧಿಕೃತವಾಗಿ ಉರ್ದು ಭಾಷೆಗೆ ಇವರು ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾವ್ರೆ. ಬಹುಶಃ ನಾಳೆ ಅಧಿಕೃತವಾದಂಥ ಭಾಷೆ ಅಂಥೇಳಿ ಕೂಡ ಕನ್ನಡದ ಬದಲಾಗಿ ಉರ್ದುನೇ ಕಲಿಬೇಕು ಅಂತೇಳಿ ಕೂಡ ತಂದ್ರೂ ಗೊತ್ತಿಲ್ಲ. ನಾವು ಭಾಳ ಹಿಂದೆ ಒಂದು ಸರಿ ಉರ್ದುನ ತರಕ್ಕೆ ಹೋಗಿ ಭಾಳ ದೊಡ್ಡ ಹೋರಾಟನೂ ಕೂಡ ಆಗಿತ್ತು. ಅವಾಗೆಲ್ಲ ಕೂಡ ಗಲಭೆಗಳೆಲ್ಲ ಕೂಡ ಆಗಿತ್ತು. ಮತ್ತೆ ಈ ಕೆಲಸವನ್ನು ಕೆಲಸವನ್ನು ಮಾಡ್ತಾಯಿದ್ದಾರೆ. ತಕ್ಷಣ ಏನು ಆಹ್ವಾನ ಪತ್ರಿಕೆ ಇದೆಯೋ ಅದನ್ನು ವಾಪಸ್ ತೊಗೊಬೇಕು. ಯಾಕಂದರೆ ಒಂದು ಸರಿ ಇದು ಆಯಿತು ಅಂದರೆ ಎಲ್ಲ ಇಲಾಖೆಯವ್ರು ಮಾಡ್ತಾರೆ. ಬೇಕಾದ್ರೆ ವಿಧಾನಸೌಧ ಮೇಲೆ ಕೂಡ ಅರ್ಥ ಆಗಬೇಕಲ್ಲ. ಯಾಕಂದರೆ ಶಿವಾಜಿನಗರ ಕ್ಷೇತ್ರದಲ್ಲಿರೋದು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಈ ಏರಿಯಾದಲ್ಲಿರೋದು ವಿಧಾನಸೌಧ, ಅಲ್ಲೂ ಕೂಡ ಉರ್ದುನಲ್ಲೇ ಆಗ್ತಾರೇನೋ ಗೊತ್ತಿಲ್ಲ ಇವರಿಗೆಲ್ಲ ಕೂಡ. ಸೊ ಇದು ಒಂಥರ ನಾಚಿಕೆಗೇಡಿನ ವಿಚಾರ. ತಕ್ಷಣ ಅವರು ಆ ಉರ್ದು ನಮ್ಮ ರಾಷ್ಟ್ರ ಭಾಷೆನೂ ಅಲ್ಲ, ಅದು ಯಾವುದೋ ಹೊರಗಡೆ ನಮ್ಮ ದೇಶದ ಭಾಷೆನೇ ಅಲ್ಲ. ಮೊಘಲರು ನಮ್ಮ ದೇಶಕ್ಕೆ ಬರೋದಕ್ಕೆ ಮೊದಲು ಉರ್ದು ನಮ್ಮ ದೇಶದಲ್ಲಿ ಎಲ್ಲಿತ್ತಿದ್ದು ಒಂಥರ ವಿದೇಶಿ ಭಾಷೆ. ಅದು ಯಾರೋ ಕೆಲವ್ರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ ಇದು ಕನ್ನಡ ಕಲಿರಯ್ಯ ಅಂತೇಳಿ ನಾವು ಹೇಳಿದ್ರೆ ಇವರು ಉರ್ದುನ ಕಲ್ಸೋಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಹಂಗಾರೆ ಉರ್ದು ಕನ್ನಡ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮ ನಾಡಿನ ಪ್ರಜೆಗಳೇ ಅಲ್ಲ, ಅವರು ಕನ್ನಡಿಗರಲ್ಲ. ಯಾಕೆ ಕೊಡ್ತೀರಿ ಸವಲತ್ತುಗಳು ಅವ್ರಿಗೆಲ್ಲ? ಯಾವ ಆಸ್ಪತ್ರೆಯಲ್ಲಿ ನೋಡಿದ್ರು ಕೂಡ ಅವರೇ ಇರ್ತಾರೆ, ಕನ್ನಡ ಮಾತಾಡೋಕ್ಕೂ ಬರೋದಿಲ್ಲ ಅವ್ರಿಗೆ. ಸೊ ಅವ್ರಿಗೋಸ್ಕರ ನೀವು ಉರ್ದು ಭಾಷೆಯನ್ನು ಹಾಕಿದ್ರೆ ಅವ್ರು ಕನ್ನಡ ಎಲ್ಲಿ ಕಲಿತಾರೆ ಅವ್ರಿಗೆ? ಸೊ ಇದು ಒಂಥರ ಕನ್ನಡ ವಿರೋಧಿ ನೀತಿಯನ್ನು ದಿನೇಶ್ ಗುಂಡೂರಾವ್ ಅವರು ಅನುಸರಿಸ್ತಾ ಇರ್ತಕ್ಕಂಥದ್ದು. ಇದು ನಾನು ಖಂಡಿಸ್ತಾ ಇದ್ದೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.